ಚಿಚ್ಚು ಅನ್ನುವ ಕಾಗೆ ಇತ್ತು. ಚಿಚ್ಚು ಕಾಗೆಗೆ ಚಿನ್ನು ಅನ್ನುವ ಮಗ ಇದ್ದ. ಚಿನ್ನು ಕಾಗೆ ಹಾಗೂ ಚಿಚ್ಚು ಕಾಗೆ ಇಬ್ರು ಒಂದ್ ಮನೆಯಲ್ಲಿ ವಾಸ ಮಾಡ್ತಿದ್ರು. ಚಿಚ್ಚು ಕಾಗೆ ದೊಡ್ಡ ಜಿಪಣಿಯಾಗಿತ್ತು. ₹1ಗೋಸ್ಕರ 1 ಮೈಲ್ ದೂರ ನಡಿಬೇಕು ಅಂದ್ರೂ ಕೂಡ ಅವಳು ಸರಿ ಅಂತಾನೆ ಹೇಳ್ತಾ ಇದ್ಲು. ಈ ತಿಂಗಳಿಡೀ ನಾನು ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡನ್ನ ಕೂಡಿಟ್ಟಿದ್ದೀನಿ. ಇದೇ ರೀತಿ ದುಡ್ಡನ್ನ ನಾನು ಕೂಡಿಟ್ರೆ ಆದಷ್ಟು ಬೇಗ ದೊಡ್ಡ ಶ್ರೀಮಂತಳಾಗ್ಬಿಡ್ತೀನಿ. ಹಾಗೆ ಚಿಚ್ಚು ಕಾಗೆ ಹಣವನ್ನು ಲೆಕ್ಕ ಮಾಡಿ ಅದರ ಮನಸ್ಸೊಳಗಡೆ ತುಂಬಾನೇ ಸಂತೋಷವಾಗಿತ್ತು. ಚಿನ್ನು ಕಾಗೆ ಅವನ ತಾಯಿಯ ಹತ್ರ ಬಂದ. ಅಯ್ಯೋ ಅಮ್ಮ, ಇಲ್ಲಿ ನೋಡಿ, ನನ್ನ ಯೂನಿಫಾರ್ಮ್ ಹರಿದೋಗಿದೆ. ಈ ಸಲ ಆದ್ರೂ ನಂಗೆ ಹೊಸ ಯೂನಿಫಾರ್ಮ್ನ ತೆಗೆದುಕೊಡಿ. ಅರೆ, ನಿನಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಹೊಸ ಯೂನಿಫಾರ್ಮ್ನ ಯಾರಾದ್ರೂ ತಗೊಳ್ತಾರಾ? ಎಲ್ಲಿ ಆ ಯೂನಿಫಾರ್ಮ್ನ ತೋರ್ಸು, ನಾನು ಹೊಲ್ದು ಕೊಡ್ತೀನಿ. ಅಯ್ಯೋ ಅಮ್ಮ, ಎಷ್ಟು ಸಲ ನಂಗೆ ಹೊಲ್ದು ಕೊಡ್ತೀರಾ? 50 ಸಲ ಹೊಲ್ದಿದ್ದೀರಾ. ಇನ್ನು ಇದನ್ನ ಹೊಲಿಯಕ್ಕೆ ಎಲ್ ಜಾಗ ಇದೆ ಹೇಳಿ? ನಾನು ನಿಂಗೆ ಎಷ್ಟ್ ಸಲ ಹೊಲ್ದು ಕೊಟ್ರು ನೀನೇನಂದ್ರೆ ಪುನಃ ಬಟ್ಟೆನ ಹರ್ಕೊಂಡೇ ಬರ್ತೀಯ. ಅಮ್ಮ, ಎಷ್ಟೋ ವರ್ಷಗಳ ಹಿಂದೆ ನನ್ ಸ್ಕೂಲಿಗೆ ಸೇರಿದಾಗ ತೆಕ್ಕೊಟ್ಟಿರುವ ಬಟ್ಟೆ ಅಮ್ಮ ಇದು. ಇವಾಗ ನಾನು 5ನೇ ಕ್ಲಾಸ್ ಓದ್ತಾ ಇದ್ದೀನಿ. ಇವಾಗ್ಲೂ ಕೂಡ ಇದೇ ಬಟ್ಟೆನ ಹಾಕೋಬೇಕು ಅಂತ ಹೇಳಿದ್ರೆ ಹೇಗಮ್ಮ? ನನಗೆ ಯೂನಿಫಾರ್ಮ್ ತುಂಬಾ ಟೈಟ್ ಆಗಿದೆ ಅಮ್ಮ. ಟೈಟ್ ಆಗ್ಬಿಡ್ತಾ? ಹಬ್ಬ. ಅಯ್ಯೋ ಅಮ್ಮ, ಏನಮ್ಮ ಹಬ್ಬ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳಿದ್ದು ನಿಮ್ ಕರೆಕ್ಟ್ ಕೇಳಿಲ್ಲ ಅನ್ಸುತ್ತೆ. ನಾನು ಹೇಳಿದ್ದು ಲೂಸ್ ಆಗಿದೆ ಅಂತ ಅಲ್ಲ, ಟೈಟ್ ಆಗಿದೆ ಅಂತ. ಅದಕ್ಕೇನೆ ನಾನ್ ಕೂಡ ಹಬ್ಬ ಅಂತ ಹೇಳಿದ್ದು. ಇವಾಗ ನಿನ್ ಬಾಯಲ್ಲಿ ನೀನೇ ಹೇಳ್ಬಿಟ್ಟೆ ಅಲ್ಲ ಯೂನಿಫಾರ್ಮ್ ಟೈಟ್ ಆಗ್ತಾ ಇದೆ ಅಂತ. ನಾಳೆಯಿಂದ ನಿಂಗೆ ಊಟ ಕಡಿಮೆ ಕೊಡ್ತೀನಿ. ಊಟ ಕಡಿಮೆ ತಿಂದ್ರೆ ನೀನ್ ಸಪೂರ ಆಗ್ತೀಯಲ್ಲ, ಆವಾಗ ಈ ಬಟ್ಟೆ ನಿಂಗೆ ಸರಿಯಾಗುತ್ತೆ. ಏನು, ಊಟನ ಕಡಿಮೆ ಕೊಡ್ತೀರಾ? ಮೊದ್ಲೇ ನೀವು ಸ್ವಲ್ಪನೇ ಊಟ ಕೊಡೋದು, ಇನ್ನು ಅದ್ರಲ್ಲಿ ಕಡಿಮೆ ಮಾಡಿದ್ರೆ ಇನ್ನು ನನ್ ಬದುಕದ ಸಾಯದ? ಅಯ್ಯೋ ದೇವ್ರೆ, ಈ ಯೂನಿಫಾರ್ಮ್ ಇಂದ ನನ್ ಸಾಯಕ್ಕಾಗ್ಬಿಟ್ಟೆ ಅಲ್ಲಪ್ಪ. ಹಾಗೆ ಚಿನ್ನುಕಾಗೆ ಬೇಜಾರಿಂದ ಶಾಲೆಗೆ ಹೋಗ್ತಾ ಇದ್ದ. ಆವಾಗ ಅವನ ಗೆಳತಿಯಾದ ಬುಜ್ಜಿ ಗುಬ್ಬಚ್ಚಿಯನ್ನು ಅವನು ನೋಡ್ದ. ಚಿನ್ನು, ನೀನಿವಾಗ ಸ್ಕೂಲಿಗೆ ಹೋಗ್ತೀಯಲ್ಲ, ನಿನ್ ಜೊತೆ ನಾನು ಕೂಡ ಬರ್ಲಾ? ಸರಿ ಬುಜ್ಜು, ಜೊತೆಗ್ ಬರ್ಲಿಕ್ಕೆ ಏನಾದ್ರೂ ದುಡ್ಡು ಕೊಡ್ಬೇಕಾ ಏನು? ಅರೆ ಚಿನ್ನು, ಯಾಕೆ ನೀನೊಂಥರ ಇದೆಯಲ್ಲ? ತುಂಬಾ ಸುಸ್ತಾಗಿರುವ ರೀತಿ ಇದೆ. ಯಾಕೆ, ಏನಾಯ್ತು? ಏನೂ ಇಲ್ಲ ಬುಜ್ಜಿ. ಹಾಗೆ ಅವರಿಬ್ರು ಶಾಲೆಗೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಚಿನ್ನುಕಾಗೆ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ಟ. ಪಾಪ, ಅವನನ್ನ ಎತ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಅಮ್ಮ ನೋಡಿ, ಚಿನ್ನುಕಾಗೆ ತಲೆ ಸುತ್ತಿ ಕೆಳಗ್ ಬಿದ್ಬಿಟ್ಟ. ಅಯ್ಯಯ್ಯೋ, ಹಾಗೇನಾ? ಎಲ್ಲಿ ನೋಡೋಣ ಬಿಡು. ಚಿನ್ನುಕಾಗೆ ಆವಾಗಷ್ಟೇ ಎಚ್ಚರವಾದ. ಅರೆ ಚಿನ್ನು, ಏನಾಯ್ತು ನಿನ್ಗೆ? ಎದ್ಬಿಟ್ಟ? ಯಾಕೆ ನೀನು ಹಾಗೆ ತಲೆ ಸುತ್ತಿ ಬಿದ್ದೆ? ಬೆಳಿಗ್ಗೆ ನಾಷ್ಟ ಮಾಡ್ದ? ಇಲ್ಲ ಟೋಣಿ ಚಿಕ್ಕಮ್ಮ, ನಾನು ಏನೂ ತಿಂದಿಲ್ಲ. ಅರೆ ಯಾಕೆ? ಚಿಚ್ಚುಕಾಗೆ ಏನು ಅಡಿಗೆ ಮಾಡಿಲ್ವಾ? ಮಾಡಿದ್ರು, ಆದ್ರೆ ಅರ್ಧ ದೋಸೆ ಮಾತ್ರ ಕೊಟ್ಟಿದ್ದು. ಏನು, ಅರ್ಧ ದೋಸೆನಾ? ಹೌದು, ಅರ್ಧ ದೋಸೆನೆ ಕೊಟ್ಟಿದ್ದು. ಅಮ್ಮ ಯಾವಾಗ್ಲೂ ದುಡ್ಡನ್ನ ಕೂಡಿಡೋದ್ರಲ್ಲೇ ಇದ್ದಾರೆ, ನನಗೆ ಊಟನೇ ಕೊಡಲ್ಲ. ಅಯ್ಯೋ ಪಾಪ, ಇಷ್ಟು ದಿನ ನೀನು ಎಷ್ಟು ಕಷ್ಟಪಟ್ಟೋ ಏನೋ. ನೋಡು ಚಿನ್ನು, ನನಗೆ ಬುಜ್ಜಿ ಹೇಗೇನೋ ಹಾಗೇನೆ ನೀನು ಕೂಡ. ನೀವಿಬ್ರು ಒಟ್ಟಿಗೆ ತಾನೇ ಬೆಳ್ದಿದ್ದು. ಇನ್ ಮುಂದೆ ನೀನು ಇಲ್ಲೇ ಬಂದು ಊಟ ಮಾಡು. ನೀನು ಯಾವಾಗ್ಲೂ ಆರೋಗ್ಯವಾಗಿದ್ರೆ ಅದೇ ಸಾಕು ನನ್ಗೆ. ನಿಮ್ಗೆ ತುಂಬಾ ಧನ್ಯವಾದಗಳು ಚಿಕ್ಕಮ್ಮ. ಹಾಗೆ ಟುನಿ ಗುಬ್ಬಚ್ಚಿ ಚಿನ್ನುಕಾಗೆಗೂ ಬುಜ್ಜಿ ಗುಬ್ಬಚ್ಚಿಗೂ ಊಟ ಹಾಕಿ ಕೊಟ್ಲು. ಹಾಗೆ ಆ ದಿನದಿಂದ ಚಿನ್ನುಕಾಗೆ ಯಾವಾಗ್ಲೂ ಟುನಿ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದ. ಹೀಗೆ ಕೆಲವು ದಿನಗಳು ಕಳೆದವು. ಹೀಗಿರುವಾಗ ಆ ಊರಿನಲ್ಲಿ ಇರುವ ಪಕ್ಷಿಗಳು ಎಲ್ರೂ ಅಲ್ಲೊಂದು ದೇವಸ್ಥಾನ ಕಟ್ಬೇಕು ಅನ್ನುವ ನಿರ್ಧಾರ ಮಾಡಿದ್ರು. ಈ ಊರಿಗೆ ದೊಡ್ಡವಳಾದ ನಾನು ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳ್ಬೇಕು ಅಂತ ಇದ್ದೀನಿ. ಸ್ವಲ್ಪ ದಿನದಿಂದ ನಮ್ಮೂರಿಗೆ ತುಂಬಾ ತೊಂದರೆಗಳು ಆರಂಭಿಸಿದೆ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಕಷ್ಟ ಬರ್ತಾನೆ ಇದೆ. ಅದಕ್ಕೇನೆ ನಮ್ಮೂರಿನಲ್ಲಿ ಒಂದು ದೇವಿ ದೇವಸ್ಥಾನನ ಕಟ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಅದು ಮಾತ್ರ ಅಲ್ಲ, ಈ ದೇವಸ್ಥಾನ ಕಟ್ಟೋ ಕೆಲ್ಸದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಹಾಗೇನೆ ಎಲ್ಲರೂ ದೇವಸ್ಥಾನ ಕಟ್ಲಿಕ್ಕೆ ತಮ್ಮಲ್ಲಾದ ಸಹಾಯವನ್ನು ಕೂಡ ಮಾಡ್ಬೇಕು.
ಖಂಡಿತ ಕೊಡ್ತೀವಿ. ದೇವರಿಗೋಸ್ಕರ ಇದು ಕೂಡ ಮಾಡಲ್ವಾ? ಬಾ ಟೋನಿ, ನಾವು ಊರೆಲ್ಲ ಸುತ್ತಿ ದುಡ್ಡನ್ನ ವಸೂಲಿ ಮಾಡೋಣ. ಹಾಗೆ ಲೂಸಿ ಪಾರಿವಾಳ ಹಾಗೂ ಟುನಿ ಗುಬ್ಬಚ್ಚಿ ಇಬ್ರು ಸೇರಿ ಪಕ್ಷಿಗಳ ಹತ್ತಿರ ಹಣ ಚಂದ ವಸೂಲ್ ಮಾಡ್ತಿದ್ರು. ಅದಕ್ಕೋಸ್ಕರ ಅವರು ಚಿಚ್ಚುಕಾಗೆಯ ಮನೆಗೆ ಹೋದ್ರು. ಏನು, ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ? ಏನ್ ಬೇಕು ನಿಮಗೆ? ನಾವೆಲ್ಲ ಈ ಊರಲ್ಲಿ ಒಂದ್ ದೇವಸ್ಥಾನ ಕಟ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೇನೆ ಎಲ್ಲರ ಕೈಯಲ್ಲಿ ಹಣ ವಸೂಲಿ ಮಾಡ್ಬೇಕು ಅಂತ ನಾವಿಲ್ಲಿಗೆ ಬಂದಿದೀವಿ. ಏನು, ದುಡ್ಡು ಕೊಡ್ಬೇಕಾ? ಅದು ನಾನಾ? ನೀವು ದೇವಸ್ಥಾನ ಕಟ್ಲಿಕ್ಕೆ ನಾನ್ ಹಣ ಕೊಡ್ಬೇಕಾ? ಅದೆಲ್ಲ ನನ್ನಿಂದ ಸಾಧ್ಯನೇ ಆಗಲ್ಲ. ನೀವು ಆಗಿ ದೇವಸ್ಥಾನ ಕಟ್ಲಿಕ್ಕೆ ಏನ್ ಗ್ಯಾರಂಟಿ ಇದೆ? ಅರೆ, ಈ ಹಣ ಎಲ್ಲಿಗೂ ಹೋಗಲ್ಲ. ಈ ಹಣ ದೇವರಿಗೆ ಹೋಗಿ ಸೇರೋದು. ನಿಮ್ಮೆಲ್ಲರಿಗೂ ಏನಾದ್ರೂ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಆ ದೇವ್ರು ಕೇಳ್ತಾ ದೇವಸ್ಥಾನ ಕಟ್ಟಕ್ಕೆ ನಂಗೆ ದುಡ್ಡು ಕೊಡಿ ಅಂತ. ಆದ್ರೆ ಆ ದೇವ್ರು ಇದುವರೆಗೂ ನಂಗೆ ಏನು ಕೊಟ್ಟಿಲ್ಲ. ನನಗೆ ಯಾವ ಒಳ್ಳೇದು ಕೂಡ ಮಾಡಿಲ್ಲ. ನನ್ ಗಂಡನ ಕೂಡ ಕರ್ಕೊಂಡ್ಬಿಟ್ರು. ಅಂತಹ ದೇವರಿಗೋಸ್ಕರ ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಅಯ್ಯೋ ಚಿಚ್ಚು, ಯಾಕೆ ಹೀಗೆ ಹುಚ್ಚಿ ರೀತಿ ಮಾತಾಡ್ತಿದ್ದೀಯಾ? ಆ ದೇವ್ರ ದಯೆ ಇಲ್ದಿದ್ರೆ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಅಲ್ಲಿ ನಿನ್ ಗಂಡ ಸತ್ರು ನೀನ್ ಮಾತ್ರ ಹೇಗೆ ಬದುಕಿ ಉಳ್ದಿದ್ದು? ನಿನ್ನ ಮಗು ಜೀವದಿಂದ ಪಾರಾಗಿ ಬದುಕ್ಬಿಡ್ತು. ಹೀಗೆಲ್ಲ ಮಾತಾಡೋದು ತುಂಬಾ ತಪ್ಪು. ಆ ದೇವ್ರು ನಿಂಗೆ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ. ಹಾಗೆ ಹೇಳಿ ಟುನಿ ಗುಬ್ಬಚ್ಚಿ ಅಲ್ಲಿಂದ ಹೋದ್ಲು. ಆದ್ರೆ ಚಿಚ್ಚುಕಾಗೆ ಮಾತ್ರ ಅವಳು ಹೇಳಿದ ಮಾತಿಗೆ ಸ್ವಲ್ಪ ಕೂಡ ಬೇಜಾರ್ ಮಾಡ್ಕೊಂಡ ಹಾಗೆ ಅನಿಸ್ತಿರ್ಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚಿನ್ನುಕಾಗೆಯ ಆರೋಗ್ಯ ತುಂಬಾ ಹಾಳಾಗೋಗಿತ್ತು. ಅಮ್ಮ, ನನಗೆ ತುಂಬಾ ಜ್ವರ ಹೊಡಿತಿದೆ ಅಮ್ಮ. ತುಂಬಾ ಹಸಿವಾಗ್ತಿದೆ. ಅರೆ, ನಿನಗೆ ಇನ್ನು ಊಟ ಬೇಕು ಅಂತ ಜ್ವರ ಅಂತ ಹೇಳಿ ನಾಟಕ ಮಾಡ್ತಿದೀಯಾ? ಇಲ್ಲಮ್ಮ, ನನಗೆ ತುಂಬಾ ಸುಸ್ತಾಗ್ತಿದೆ. ಇವತ್ ಮಾತ್ರ ನಾನು ಎಲ್ಲೋಗ್ದೆ ಮನೆಯಲ್ಲೇ ಇರ್ಲಾ? ಹಾಗೆ ಚಿನ್ನುಕಾಗೆ ವಿಶ್ರಾಂತಿ ತಗೊಳ್ತಾ ಇದ್ದ. ಆದ್ರೆ ಚಿಚ್ಚುಕಾಗೆ ಮಾತ್ರ ಅವನನ್ನ ಏನು ಅಂತ ಕೂಡ ನೋಡ್ಲೇ ಇಲ್ಲ. ತುಂಬಾ ಹಸಿವಾಗ್ತಿದೆ. ಎಷ್ಟು ಹಸಿವಾದ್ರೂ ಈ ಅಮ್ಮ ಮಾತ್ರ ತಿನ್ಲಿಕ್ಕೆ ಏನು ಕೂಡ ಕೊಡ್ತಾ ಇಲ್ಲ. ಸುಸ್ತಾಗ್ತಿರೋದ್ರಿಂದ ಟೋನಿ ಚಿಕ್ಕಮ್ಮನ ಮನೆಗೂ ಕೂಡ ನನ್ನಿಂದ ಹೋಗಕ್ಕಾಗ್ತಾ ಇಲ್ಲ. ಯಾರಾದ್ರೂ ಬಂದು ನಂಗೆ ಸಹಾಯ ಮಾಡಿದ್ರೆ ಹೋಗ್ಬೋದು. ಹಾಗೆ ಚಿನ್ನುಕಾಗೆ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ದ. ಅಷ್ಟರಲ್ಲಿ ಬುಜ್ಜಿ ಗುಬ್ಬಚ್ಚಿ ಯಾರಿಗೂ ಗೊತ್ತಿಲ್ಲದೆ ಚಿನ್ನುಕಾಗೆನ ನೋಡಕ್ಕೆ ಬಂದ್ಲು. ಅರೆ ಬುಜ್ಜಿ, ನೀನಾ? ಏನು ಇಲ್ಲಿಗೆ ಬಂದಿದೀಯಾ? ನೀನು ಸ್ಕೂಲಿಗೆ ಬರದಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಿನ್ಗೆ ಹುಷಾರಿಲ್ಲ ಅಂತ ನಂಗೆ ಗೊತ್ತಾಯ್ತು. ನೀನ್ ಇಲ್ಲೇ ಇದ್ರೆ ಚಿಚ್ಚು ಚಿಕ್ಕಮ್ಮ ನಿಂಗೆ ಊಟ ಕೊಡೋದಿಲ್ಲ ಅಲ್ವಾ? ಅದಕ್ಕೇನೆ ನಾನೇ ನಿನ್ಗೋಸ್ಕರ ಊಟನ ತಗೊಬಂದಿದ್ದೀನಿ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಚಿನ್ನುಕಾಗೆಗೋಸ್ಕರ ಆಹಾರ ತಗೊಂಡ್ ಬಂದು ತಿನ್ನಕ್ಕೆ ಕೊಟ್ಲು. ಅದನ್ನ ನೋಡಿ ಚಿನ್ನು ಕೂಡ ತುಂಬಾ ಸಂತೋಷವಾಗಿ ಆ ಆಹಾರ ತಿಂತಾ ಇದ್ದ. ಆವಾಗ್ಲೇ ಚಿಚ್ಚುಕಾಗೆ ಅಲ್ಲಿಗೆ ಬಂತು. ಅರೆ, ನೀನು ಟೋನಿ ಮಗಳು ತಾನೇ? ನೀನೇನ್ ಇಲ್ ಬಂದಿದೀಯಾ? ಅರೆ, ಏನಿದು? ಊಟ ತಂದಿದೀಯಾ? ಏನ್ ಚಿನ್ನು ಇದೆಲ್ಲ? ಏನ್ ನಡೀತಾ ಇದೆ? ಓಹೋ, ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾನ್ ನಿನ್ಗೆ ಕಡಿಮೆ ಊಟ ಕೊಟ್ರು ನಿನ್ನ ಯೂನಿಫಾರ್ಮ್ ಎಲ್ಲ ಮತ್ತೆ ಯಾಕೆ ಪುನಃ ಟೈಟ್ ಆಗ್ತಾ ಇದೆ ಅಂತ ಇವಾಗ ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ನೀನೇ ಅಂತ ಗೊತ್ತಾಗ್ತಾ ಇದೆ. ಇರು, ನಿನ್ನ ಏನ್ ಮಾಡ್ತೀನಿ ನೋಡು. ಹಾಗಂತ ಚಿಚ್ಚುಕಾಗೆ ಬುಜ್ಜಿ ಗುಬ್ಬಚ್ಚಿನ ಸಿಕ್ಕಾಪಟ್ಟೆ ಹೊಡೆದು ಮನೆಯಿಂದ ಹೊರಗಡೆ ಹಾಕಿದ್ಲು. ಪಾಪ ಬುಜ್ಜಿ ತುಂಬಾ ಬೇಜಾರಿಂದ ಅಲ್ಲಿಂದ ಹೊರಗಡೆ ಹೋದ್ಲು. ಹೀಗೆ ಕೆಲವು ದಿನಗಳು ಕಳೆದವು. ಆದ್ರೂ ಕೂಡ ಚಿನ್ನುಕಾಗೆಯ ಆರೋಗ್ಯ ಸ್ವಲ್ಪ ಕೂಡ ಸರಿಯಾಗ್ಲಿಲ್ಲ. ಅಮ್ಮ, ನನಗೆ ತುಂಬಾ ಜ್ವರ ಹೊಡಿತಾ ಇದೆ. ಎದ್ದೊಳಕ್ಕೂ ಆಗ್ತಾ ಇಲ್ಲ. ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಮ್ಮ. ಅರೆ, ಇದು ತುಂಬಾ ಕಡಿಮೆ ಜ್ವರ. ಹೋಗಿ ಕಣ್ ಮುಚ್ಕೊಂಡು ನಿದ್ರೆ ಮಾಡು. ಹಾಗೆ ಚಿನ್ನುಕಾಗೆ ಎಷ್ಟೇ ಹೇಳಿದ್ರು ಕೂಡ ಚಿಚ್ಚು ಅವಳ ಕಿವಿಯಲ್ಲಿ ಅದನ್ನ ಹಾಕೊಳ್ಳೇ ಇಲ್ಲ. ಪಾಪ ಚಿನ್ನುಗೆ ಜ್ವರ ಜಾಸ್ತಿ ಆಗ್ತಿರೋದ್ರಿಂದ ಅವನಿಗೆ ಕೋಪನೂ ಜಾಸ್ತಿ ಆಯ್ತು. ಅರೆ, ಎಷ್ಟು ಸಲ ಅಮ್ಮ ಹೇಳೋದು ನನಗೆ ಹುಷಾರಿಲ್ಲ ಅಂತ? ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ಕಬ್ಬಿಣದ ಪೆಟ್ಟಿಯಲ್ಲಿ ಅಷ್ಟೊಂದು ದುಡ್ಡು ಇಟ್ಟಿದ್ದೀರಾ. ಅದನ್ನ ತೆಗೆದು ನಂಗೆ ಖರ್ಚು ಮಾಡಬಹುದಲ್ವಾ? ಇವಾಗ ಗೊತ್ತಾಗ್ತಾ ಇದೆ ನಿಮ್ಗೆ ನನ್ಕಿಂತ ದುಡ್ಡೇ ಮುಖ್ಯ ಅಂತ. ಹಾ ಹೌದು, ನನಗೆ ಹಣನೇ ಮುಖ್ಯ. ಹಾಗಾದ್ರೆ ಇನ್ಮುಂದೆ ನನಗೆ ನಿನ್ ಜೊತೆ ಇರ್ಲಿಕ್ಕೆ ಆಗಲ್ಲ. ಇನ್ಮುಂದೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಗೆ ಚಿನ್ನುಕಾಗೆ ಮನೆಯಿಂದ ಹೊರಗಡೆ ಹೋದ. ಅಷ್ಟು ಜ್ವರ ಇರುವಾಗ ಚಿನ್ನುಕಾಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅವನ ಆರೋಗ್ಯ ಗುಣ ಆಯ್ತಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ.